ವೆಜ್ ಫುಡ್ ಮೆನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಏನೆಲ್ಲ ಪ್ಯಾಕ್ ಮಾಡಿದ್ದೆ ಅಂತ ತೋರಿಸ್ಕೊಡ್ತೀನಿ. ಈ ಎಲ್ಲ ರೆಸಿಪೀಸ್ನು ನೀವು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು, ಹಾಗೆ ಎಲ್ಲಾನು ಆರೋಗ್ಯಕರ ಕೂಡ ಇವೆ. ಮೊದಲಿಗೆ ನಾವು ತೊಗರಿ ಬೇಳೆನ ಬೇಯಿಸ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಒಂದು ದೊಡ್ಡ ಬಟ್ಲಿನಷ್ಟು ತೊಗರಿ ಬೇಳೆನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಅದನ್ನ ಕುಕ್ಕರಲ್ಲಿ ಹಾಕಿ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಒಂದು 3 ರಿಂದ 4 ವಿಸಿಲ್ಸ್ ಇದನ್ನ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಇಳಿಯೋವರೆಗೂ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ಹುರ್ಕೊಳ್ಳೋಣ. ಫ್ರೈಯಿಂಗ್ ಪ್ಯಾನಲ್ಲಿ ಸುಮಾರಾಗಿ ಅರ್ಧ ಚಮಚೆಯಷ್ಟು ಮೆಂತೆ ಕಾಳನ್ನು ಹಾಕೊಳ್ಳಿ. ಇವು ಕೆಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಸುವಾಸನೆ ಬರೋದಕ್ಕೆ ಶುರು ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಇದಕ್ಕೆ ಅರ್ಧ ಚಮಚೆಯಷ್ಟು ಇಂಗನ್ನು ಸಹ ಹಾಕಿ ಎಲ್ಲವನ್ನು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ತಣ್ಣಗಾದ್ಮೇಲೆ ಅದನ್ನು ಪುಡಿ ಮಾಡ್ಕೊಳ್ಬೇಕು. ಈ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಕೆಂಪು ದಂಟು ಅಥವಾ ಕೆಂಪು ರಾಜಗಿರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಕೆಲವೊಮ್ಮೆ ಈ ಸೊಪ್ಪನ್ನು ಎಷ್ಟೇ ನೀಟಾಗಿ ನಾವು ನೀರಲ್ಲಿ ತೊಳೆದಿಟ್ಕೊಂಡ್ರೂ ಸಹ ಇದರಲ್ಲಿ ಮಣ್ಣಿನ ಅಂಶ ಇದ್ದೇ ಇರುತ್ತೆ. ಆಗ ನೀವೆಲ್ಲ ಏನು ಮಾಡ್ತೀರಾ ಅಂತ ಖಂಡಿತ ತಿಳಿಸಿ. ನಾನು ಈ ಸೊಪ್ಪನ್ನು ಈ ರೀತಿ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಇದರಲ್ಲಿರುವಂಥ ಮಣ್ಣೆಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಕುಕ್ಕರ್ ಪ್ರೆಷರ್ ಇಳಿದಿದೆ, ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಟೆಕ್ಸ್ಚರ್ ಇದ್ರೆ ಸಾಕು. ಕೆಂಪು ರಾಜಗಿರಿ ಮುದ್ದೆ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಪ್ಯಾನಲ್ಲಿ ಸುಮಾರಾಗಿ 1.5 ಚಮಚೆಯಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಮಾಮೂಲಿ ಒಗ್ಗರಣೆಗೆ ಹಾಕುವಂಥ ಎಲ್ಲ ಸಾಮಗ್ರಿಗಳನ್ನು ನಾವಿಲ್ಲಿ ಹಾಕೋಣ. ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಸೊಪ್ಪು, ಕೆಂಪು ಒಣ ಮೆಣಸಿನಕಾಯಿ. ಈ ಹಂತದಲ್ಲಿ ನಾವು ಕತ್ತರಿಸ್ಕೊಂಡು ಇಟ್ಕೊಂಡಿರುವಂಥ ಕೆಂಪು ರಾಜಗಿರಿ ಸೊಪ್ಪನ್ನು ಸಹ ಸೇರಿಸೋಣ. ನಾನು ಆಗಲೇ ಹೇಳ್ತಿದ್ನಲ್ಲ, ನೋಡಿ ಇಷ್ಟೊಂದು ಮಣ್ಣೆಲ್ಲ ಕೆಳಗಡೆ ಸೆಟಲ್ ಆಗಿದೆ. ಇವನ್ನೆಲ್ಲ ಒಂದು 2 ನಿಮಿಷ ಚೆನ್ನಾಗಿ ಕೈಯಾಡ್ಕೊಳ್ಳಿ, ಅಂದರೆ ಸೊಪ್ಪು ಸ್ವಲ್ಪ ಬೇಯುತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪು, ಅರ್ಧ ಚಮಚ ಅರಿಶಿನದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಇವನ್ನೆಲ್ಲ ಇನ್ನೊಮ್ಮೆ ಚೆನ್ನಾಗಿ ಕೈಯಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಬೆಂದಾಗಿದೆ. ಈಗ ಇದಕ್ಕೆ ನಾವು ಆಗಲೇ ಪುಡಿ ಮಾಡಿಟ್ಕೊಂಡಿರುವಂಥ ಇಂಗು ಮೆಂತೆ ಪುಡಿನ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಕೈಯಾಡ್ಕೊಳ್ಳೋಣ. 2 ದೊಡ್ಡ ಚಮಚ ಅಷ್ಟು ಹುಣಸೆ ಹಣ್ಣಿನ ರಸನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕೈಯಾಡ್ಕೊಳ್ಳಿ. ತಳ ಹತ್ತುತ್ತಾ ಇರುತ್ತೆ, ಹಾಗಾಗಿ ಲೋ ಫ್ಲೇಮ್ ಮೇಲೆ ನೀವು ಈ ಪಲ್ಯನ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಮುಂಚೆ ಬೇಯಿಸಿಟ್ಕೊಂಡಿದ್ವಲ್ಲ, ಅದರಲ್ಲಿ ಒಂದು ದೊಡ್ಡ ಬಟ್ಲಿನಷ್ಟು ಬೇಳೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಳಿ. ಮುಂಚೆ ಇದನ್ನು ನೀರು ಹಾಕದೆ ಹಾಗೇನೆ ಕೈಯಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಸುಮಾರಾಗಿ ಒಂದು 3/4 ಬಟ್ಲಷ್ಟು ನೀರು ಹಾಕಿದ್ದೀನಿ. ಯಾಕೆಂದರೆ ಇದು ಆರ್ತಾ ಇದ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಅದರ ಅಕಾರ್ಡಿಂಗ್ ಆಗಿ ನೀವು ನೀರು ಹಾಕ್ಕೊಳ್ಬೋದು. ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ರುಚಿ ನೋಡಿ, ಉಪ್ಪು ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ರೆ ತುಂಬಾ ಆರೋಗ್ಯಕರವಾದಂಥ ಕೆಂಪು ದಂಟಿನ ಮುದ್ದೆ ಪಲ್ಯ ರೆಡಿ. ಬೆಳಗ್ಗೆ ಗಡಿಬಿಡಿ ಇದ್ದಾಗ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ. ಅನ್ನಕ್ಕೂ ಇದು ತುಂಬಾ ರುಚಿ ಕೊಡುತ್ತೆ. ಪ್ರತಿದಿನ ತರಕಾರಿಗಳನ್ನು ಕಟ್ ಮಾಡಿ ಸ್ಯಾಲೆಡ್ ರೂಪದಲ್ಲಿ ಕೊಟ್ಟಿರ್ತೀನಿ. ಆದರೆ ಕೆಲವೊಮ್ಮೆ ನನಗೆ ಸಮಯ ಇದ್ದಾಗ ಈ ರೀತಿ ಕೋಸಂಬರಿನ ಕೂಡ ಮಾಡಿಕೊಡ್ತೀನಿ. ಇಲ್ಲಿ ನಾನು 1 ಕ್ಯಾರೆಟ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದರ ಸಿಪ್ಪೆನ ತೆಗೆದು ಅದನ್ನು ಈ ರೀತಿ ತುರಿದಿಟ್ಕೊಳ್ತಾ ಇದ್ದೀನಿ. ಟೈಮ್ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಹೆಸರುಬೇಳೆನ 1 ಗಂಟೆಗಳ ಕಾಲ ಆದರೂ ನೆನೆಯೋದಕ್ಕೆ ಬಿಟ್ಬಿಡಿ. ನಾನು ಇದನ್ನು ಹಿಂದಿನ ದಿವಸನ ನೆನೆ ಇಟ್ಕೊಂಡ್ಬಿಟ್ಟಿದ್ದೆ. ನೀರನ್ನೆಲ್ಲ ಸೋಸಿ ಈ ಕ್ಯಾರೆಟ್ಗೆ ಆ ಹೆಸರುಬೇಳೆನ ಸೇರಿಸಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಮನೆಯಲ್ಲಿ ಊಟಕ್ಕೆ ತಿನ್ನೋದಾದರೆ ನೀವು ಇದಕ್ಕೆ ಆರಾಮಾಗಿ ಹಸಿ ಈರುಳ್ಳಿ ಹಾಕೋಬೋದು. ಆದರೆ ಬಾಕ್ಸಿಗೆ ಕಳಿಸ್ತಾ ಇದ್ದೀನಲ್ಲ, ಹಾಗಾಗಿ ಈರುಳ್ಳಿನ ಸ್ವಲ್ಪ ಒಗ್ಗರಣೆಯಲ್ಲಿ ಲೈಟಾಗಿ ತಾಳಿಸ್ಬಿಟ್ಟು ಹಾಕಿದ್ರೆ ಇದ್ರ ರುಚಿ ಚೆನ್ನಾಗಿರುತ್ತೆ. ಬಾಯಲ್ಲಿ ಆಗ ಹಸಿ ವಾಸನೆನೂ ಸಹ ಬರಲ್ಲ. ಹಾಗಾಗಿ ನಾರ್ಮಲ್ ಒಗ್ಗರಣೆಯಲ್ಲಿ ನಾನಿಲ್ಲಿ ಈರುಳ್ಳಿ ಮತ್ತು ಮೆಣಸಿನಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ದರೆ ನೀವು ಅದನ್ನು ಸಹ ಹಾಕ್ಬೋದು, ಇನ್ನೂ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಮುದ್ದೆ ಪಲ್ಯಗೆ ಸಖತ್ತಾಗಿರೋ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ. ಕೆಲವೊಮ್ಮೆ ನನ್ನ ಮಗನ ಲಂಚ್ ಬಾಕ್ಸ್ ಇಲ್ಲದೆ ಇದ್ದಾಗ ಅಥವಾ ಅವನಿಗೆ ರಜೆ ಇದ್ದಾಗ ಅಥವಾ ನನಗೆ ಟೈಮ್ ಇತ್ತು ಅಂದರೆ ಖಂಡಿತವಾಗ್ಲೂ ನಾನು ಜೋಳದ ರೊಟ್ಟಿ ಬಾಕ್ಸಿಗೆ ಮಾಡಿಕೊಟ್ಟಿರ್ತೀನಿ. ಆದರೆ ತುಂಬಾ ರೇರ್, ಮನೆಯಲ್ಲಿದ್ದಾಗ ಮಾತ್ರ ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿ ಮಾಡ್ಬೋದು. ನಾನಿವತ್ತು ಬಾಕ್ಸಿಗೆ ಇಲ್ಲಿ ಮೆತ್ತಗಿರುವಂಥ ಚಪಾತಿ ಕೂಡ ಕಳಿಸ್ತಾ ಇದ್ದೀನಿ. 2 ಚಪಾತಿನ ನಾನಿಲ್ಲಿ ಪ್ಯಾಕ್ ಮಾಡಿದ್ದೆ. ಚಪಾತಿ ಜೊತೆಗೆ ನಾನಿಲ್ಲಿ ಖಾರವಾಗಿರುವಂಥ ಹಸಿರು ಮೆಣಸಿನಕಾಯಿ ಉಪ್ಪಿನಕಾಯಿನೂ ಸಹ ಹಾಕ್ತಾ ಇದ್ದೀನಿ. ಸೊ ಚಪಾತಿ ಬಾಕ್ಸ್ ಅಂತೂ ಪ್ಯಾಕ್ ಆಯಿತು. ಮುಂದೆ ನಾವು ಮಾಡಿಟ್ಕೊಂಡಿರುವಂಥ ಮುದ್ದೆ ಪಲ್ಯನೂ ಹಾಕೊಳ್ಳೋಣ. ನೋಡಿದ್ರೆ ಆಗಲೇ ನಾನು ಹೇಳ್ತಾ ಇದ್ನಲ್ಲ, ಇದು ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ. ಆಗಲೇ ಮಾಡಿಟ್ಕೊಂಡಿರುವಂಥ ಕ್ಯಾರೆಟ್ ಕೋಸಂಬರಿನೂ ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ನಿಂಬೆ ಹಣ್ಣನ್ನು ಹಿಂಡಿಲ್ಲ, ಯಾಕಂದರೆ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ರೀತಿ ನಿಂಬೆ ಹಣ್ಣನ್ನು ಇಟ್ಬಿಟ್ಟು ನಾನು ಡಬ್ಬಾಲ್ ಪ್ಯಾಕ್ ಮಾಡಿ ಕಳಿಸ್ತೀನಿ. ಯಾವುದೇ ಹಣ್ಣು ನಮ್ಮ ಕಣ್ಣು ಮುಂದೆ ಇದ್ದರೂ ಅದನ್ನು ತಿನ್ನೋದಕ್ಕೆ ತುಂಬ ಬೇಜಾರು ಅನಿಸುತ್ತೆ. ಅದೇ ಹಣ್ಣನ್ನು ಯಾರಾದರೂ ಬಂದು ಕಟ್ ಮಾಡಿಕೊಟ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಹಾಗಾಗಿ ನಾನು ಹಣ್ಣನ್ನು ಸಹ ಡೈಲಿ ಕಳಿಸ್ತೀನಿ. ಯಾವುದೋ ಒಂಥರದ ಫ್ರೂಟನ್ನು ಕಳಿಸಿರ್ತೀನಿ. ಹಾಗಿದ್ರೆ ಇದಾಗಿತ್ತು ನನ್ನ ಹಸ್ಬೆಂಡ್ನ ಲಂಚ್ ಬಾಕ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬಾಯ್.